ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸರಲ್ಲಿ. ಬನ್ನಿ, ಇವತ್ತು ಹೆಲ್ಮೋಂಡಲ್ಲಿರೋ ಸೆಂಟ್ರಮ್ ಸೂಪರ್ ಮಾರ್ಕೆಟೋ ಮಾಲೋ ಗೊತ್ತಿಲ್ಲ, ನನಗೂ ಸರಿ ಗೊತ್ತಿಲ್ಲ. ಬನ್ನಿ ಅಲ್ಲಿ ಹೋಗಿ ನೋಡ್ಕೊಂಬರೋಣ. ಅಲ್ಲಿ ಮಾರ್ಕೆಟ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತೆಲ್ಲ ನೋಡ್ಕೊಂಬರೋಣ. ಸೊ ನಮ್ಮ ಮಾನಸ, ನಮ್ಮ ಅತ್ತಿಗೆ, ನಮ್ಮ ಮನೆಯವಳೆಲ್ಲ ಆಗಲೇ ಹೊರಟಿದ್ದಾರೆ. ನಾನು ಮತ್ತು ನಮ್ಮ ಬಾಲ ಟೂ ವೀಲರ್ ಹೊರಡ್ತೀವಿ. ಓಕೆ, ಬನ್ನಿ ನೋಡ್ಕೊಂಬರೋಣ. ಈಗ ಹೊರಡ್ತಾ ಇರೋದೆ. ಬನ್ನಿ ಟೂ ವೀಲರಲ್ಲಿ ಹೋಗೋಣ. ಟೂ ವೀಲರಲ್ಲಿ ಸೆಂಟ್ರಲ್ ಇದೆ ಮಾರ್ಕೆಟ್ ರೋಡು. ನೋಡಿ ಹೇಗಿದೆ. ಮಾರ್ಕೆಟ್ಗೆ ಜನಗಳು ಬಂದಿರ್ತಾರೆ ತೊಗೊಳೋದಕ್ಕೆ. ಬನ್ನಿ ನೋಡೋಣ ಯಾವ ಥರ ಇರ್ತಾರೆ ಅಂತ. ಬನ್ನಿ ಹೆಲ್ಮೆಂಡ್ ಲೋಕಲ್ ಮಾರ್ಕೆಟ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಕಾಣಿಸ್ತಾ ಇದೆಯಲ್ಲ ನಿಮಗೆ? ಏನೇನು ಬೇಕೋ ಎಲ್ಲ ಇಲ್ಲಿ ಬಂದು ತೊಗೊಂಬರ್ಬೇಕು. ತರಕಾರಿ, ಬಟ್ಟೆ ಎಲ್ಲ ಸಿಗುತ್ತೆ. ಕಾಣಿಸ್ತಾ ಇದ್ದಾರ? ನಮ್ಮವ್ರು ಎಲ್ಲರೂ ಹುಡ್ಕೊಂಡು ಬನ್ನಿ. ಎಲ್ಲಿ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ನೋಡೋಣ. ನೋಡಿ, ಇದು ಫುಡ್ ಟ್ರಕ್. ಇದು ಫುಡ್ ಟ್ರಕ್ಕಲ್ಲಿ ಬೇಕ್ರಿ, ಚೀಸ್ ಎಲ್ಲ ಸಿಗುತ್ತೆ. ಇವೆಲ್ಲ ಫುಡ್ ಟ್ರಕ್. ಇದು ಬೇಕ್ರಿ. ಕ್ಯಾಂಡೀಸ್, ಇದೆಲ್ಲ ಕ್ಯಾಂಡೀಸ್ ಇದೆ. ಇವೆಲ್ಲ ಗಮ್ಮೀಸ್, ಕ್ಯಾಂಡೀಸ್. ಆಲ್ಮೋಸ್ಟ್ ಎಲ್ಲ ತೊಗೊಳಕ್ಕೆಲ್ಲ ಬರ್ತಾರೆ ಅನ್ಸುತ್ತಲ್ಲ. ಹಾಂ, ತೊಗೊಳಕ್ಕೆಲ್ಲ ಇಲ್ಲೇ ಬರ್ತಾರೆ. ಅಂದರೆ ಇವಾಗ ಮಾಮೂಲಿ ನಾವು ಆಲ್ಬರ್ಟ್ ಹೈನ್ ಹೋಗಿದ್ವಲ್ಲ, ಹೌದು, ಅದಕ್ಕಿಂತ ಚೀಪಾಗಿ ಸಿಗುತ್ತೆ ಅಲ್ಲಿ. ಸ್ವಲ್ಪ 50 ಸೆಂಟ್ಸ್ ಅಲ್ಲಿ ಕಡಿಮೆ ಸಿಗುತ್ತೆ. ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಸ್ವಲ್ಪ, ಬಟ್ ಇಲ್ಲಿಂದ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀವು ಇಲ್ಲಿ ನೋಡ್ಕೊಂಡು ತಗೊಳ್ಬೇಕು ಏನಾದರೂ ತಗೊಂಡು. ನಾನು ಮೊನ್ನೆ ಹಳೆ ವಿಡಿಯೋ ಒಂದು ವ್ಲಾಗಲ್ಲಿ ತೋರಿಸಿದೆ ಅಲ್ಲ, చూడండి ಅದು ಬಾಳೆ. ಸೊ ನೋಡಿ, ಚೆನ್ನಾಗಿಲ್ದಿರೋದನ್ನ ಈ ಥರ ಹೊರಗಡೆ ಇಟ್ಟಿರ್ತಾರೆ. ಅಂಥ ಚೆನ್ನಾಗಿಲ್ಲ ಆ ಥರದ್ದು, ಬಟ್ ಬಾగుంటాయి కొన్ని తీసుకోవడానికి. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಲ್ಬರ್ಟ್ ಹೈನ್ದು ಶಾಪಿಂಗ್ ಮಾರ್ಕೆಟ್ ತೋರಿಸಿದ್ನಲ್ಲ, ಅಲ್ಲಿಕ್ಕಿಂತ ಇಲ್ಲಿ ಒಂದು 50 ಸೆಂಟ್ಸ್. ಅಂದರೆ ಪ್ರಾಡಕ್ಟ್ ಮೇಲೆ ಡಿಪೆಂಡು. 50 ಸೆಂಟ್ಸ್ ಅಥವಾ €1 ಕಮ್ಮಿಗೆ ಸಿಗುತ್ತೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ತುಂಬ ಜನ ತೊಗೊಳಕ್ಕೆ ಬರುತ್ತೆ. ವೀಕೆಂಡ್ ಔಟಿಂಗ್ ಬೇರೆ ಇರುತ್ತಲ್ಲ. ಇವತ್ತು ಶನಿವಾರ ಭಾನುವಾರ ಎಲ್ಲ ಮನೇಲೇ ಇರ್ತಾರೆ, ಕೆಲಸ ಮುಗಿಸಿ ಬಂದಿರ್ತಾರೆ. ವಾರಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನ ತೊಗೊಳಕ್ಕೆ ಆಚೆ ಬರ್ತಾರೆ. ನೋಡ್ತಾ ಇರ್ಬೋದು ನೀವು, ಜನ ಎಲ್ಲ ಫುಲ್ ಮಕ್ಕಳು ಸಮೇತ ಕರ್ಕೊಂಡು ಬಂದಿರೋದನ್ನ. ಸೊ ಇದು ನೋಡಿ, ಲೇಡೀಸ್ ಪ್ರಾಡಕ್ಟ್ಸ್, ಬ್ಯಾಗ್ಗಳು, ಇದು ವಾಚ್ಗಳು ಥರ ಎಲ್ಲ. ವಾಚ್ನ ರಿಪೇರಿ ಬೇರೆ ಮಾಡಿಕೊಡ್ತಾರೆ. ಹೌಸ್ ಹೋಲ್ಡ್ ಮನೆಗೆ ಬೇಕಾಗಿರೋವಂಥ ಐಟಮ್ಗಳು ಸಿಗ್ತವೆ.
ಇದ್ರದ್ದೊಂದು ವ್ಯೂ ನೋಡ್ಕೊಂಬಿಡಿ. Hij is al heel mooi. Dit is wel een leuke mens. Ja, terug bloot. Dat is terug bloot. Die waren eigenlijk niet allemaal, hè? ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ. ಬೆಡ್ಶೀಟು, ಪಿಲೋ, ಶೂಸ್, ಸಾಕ್ಸ್ ಎಲ್ಲ. ಫ್ಲವರ್ಸ್ ಎಲ್ಲ ಸಿಗುತ್ತೆ. ಟುಲಿಪ್ಸು, ಅದ್ಬಿಟ್ಟು ರೋಸು. ನೋಡಿ ಕಾನ್ಪೇಟಿ ಇದು ಮೇಲೆಲ್ಲ ಆಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇದು ನೋಡಿ ಚರ್ಮ ಹಸು ಚರ್ಮ ಅನಿಸುತ್ತದೆ. ಹಸು ಚರ್ಮದಲ್ವ ಇದು, ಬಟ್ ಥರ ಇದೆ ಅಲ್ಲ ಅಂತ. ಹಸು ಚರ್ಮ ಥರ ಇದೆ. ನೀರು ಇಂಥ ವೆದರಲ್ಲಿ ಇದ್ದೀರಲ್ಲ ನೀವು ಸಿಂಹ. ಅದೇನಿದೆ ನೋಡಿ ಕುತ್ಕೊಂಡು ಬಿಯರ್ ಗೇರ್ ಹಾಕಂಗಿದ್ರೆ ಇಲ್ಲೇ ಹಾಕ್ಬೋದು. ಗುರ್ರ ಅಂದ್ಬಿಡ್ತಾರೆ ಅನ್ನೋದಷ್ಟೇ. ನನ್ನ ವೈಫ್ ಈಗಲೂ ಹೇಳಿದ್ನಲ್ಲ, ಬಿಯರು ಹಾಟ್ ಡ್ರಿಂಕ್ಸು ಓಕೆ. ಓಕೆ ಹೆಲ್ಮಂಡ್ ಸೆಂಟ್ರಮಲ್ಲಿ ನೋಡಿ, ಇದು ಮಾಲ್ ಥರ. ಬನ್ನಿ ಇದೆಲ್ಲ ನೋಡೋಲ್ಲ, ಆಚೆ ಮಾರ್ಕೆಟ್ ಥರ ಇದೆ. ಇದು ಮಾಲ್ ಥರ, ಚಿಕ್ಕ ಪ್ಯಾಸೇಜ್. ಇದು ಮಾಲ್ ಫೀಲ್ ಥರ ಮಾಡಿದ್ದಾರೆ. ಮಾಲ್ ಥರ ಫೀಲ್ ಬರುತ್ತೆ, ಚಿಕ್ಕ ಪ್ಯಾಸೇಜ್. ಇದು ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು ನೀವು. ಒಂದು ಸ್ವಲ್ಪ ಗಾಳಿ ಅವಾಯ್ಡ್ ಆಗುತ್ತೆ, ಗಾಳಿ ಬರಲ್ಲ. ಬೆಚ್ಚಗೆಲ್ಲ ಸೆಂಟ್ರಮ್ ಹೆಲ್ಮೆಟ್ ನೋಡಿ ಇಲ್ಲಿ ನನ್ನ ಪ್ರಕಾರ ಒಂದು 11 ಅಥವಾ 12 ಡಿಗ್ರಿ ಇರ್ಬೋದು. ಬೆಳಕು ನೀವೇನು ನೋಡ್ತಾ ಇದ್ದೀರಲ್ಲ, ಬಿಸಿಲು ಅಂತ ಅಂದ್ಕೊಂಡಿರ್ತೀರ, ಬಟ್ ಚಳಿ ಹಂಗೆ ಇರುತ್ತೆ. ಯಾರನ್ನ ಒಬ್ಬರು ವಿತೌಟ್ ಜಾಕೆಟ್ ನೋಡಿ ಒಬ್ಬರು ಸಿಗಲ್ಲ ನಿಮಗೆ. ಆಮೇಲೆ ಚಡ್ಡಿ ಹಾಕಿರೋರು ಅಷ್ಟೇ ಸಿಗಲ್ಲ, ತುಂಬ ರೇರು. ನೋಡಿದಾರ ಆಮೇಲೆ ಎಲ್ಲಿ ಬೇಕಾದ್ರೆ ನೋಡಿ, ಇಲ್ಲೂ ಸಹ ನಾಯಿನ ವಾಕಿಂಗ್ ಕರ್ಕೊಂಬರ್ಬೋದು, ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೋಡಿ ಎಲ್ಲ ಇದೇ ಥರನೇ, ಸೇಮ್ ಮಾಲ್ ಫೀಲ್ ಥರನೇ ಬರುತ್ತೆ. ಒಂದು 2-3 ಪ್ಯಾಸೇಜ್ ಇದೆ ಈ ಥರ. ಆ ಮಾಲ್ದು ಇದು ಎಕ್ಸಿಟ್ ಪಾಯಿಂಟು ನೋಡಿ, ಇಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದು ಮನೆಗಳು. ಆ್ಯಕ್ಚುಲಿ ಜನ ವಾಸ ಇದ್ದಾರೆ ಅದರಲ್ಲಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ, ಈ ವಿಡಿಯೋಲಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಮನೆ ನಂಬರೆಲ್ಲ ಕಾಣಿಸ್ತಾ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ ಹೆಂಗಿದೆ ಆರ್ಕಿಟೆಕ್ಟ್, ಕಾಣಿಸ್ತಾ ಇದೆ ನೋಡಿ ಮನೆ ನಂಬರ್. ಇದು ಮನೆ ನಂಬರ್ 16, 17. ಜನ ವಾಸ ಇರ್ತಾರೆ ಈ ಮನೆಗಳಲ್ಲಿ. ಅಲ್ಲಿ ದೂರದಲ್ಲಿ ಕೂತಿದ್ದಾರೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಮೊಬೈಲಲ್ಲಿ ಆದರೆ ಝೂಮ್ ಮಾಡ್ಬೋದಾಗಿತ್ತು, ಇದರಲ್ಲಿ ಆಗಲ್ಲ ನೋಡಿ.
ಅದೇನು ಫಸ್ಟ್ ಫ್ಲೋರ್ ಆ ಥರನಾ? ಟೋಟಲ್ ಒಪ್ಪಟ್ಟೆ ಗೊತ್ತಾಗ್ತದೆ. ಹಿಂಗಿದೆ ನೋಡಿ ಮನೆ, ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಕೂತಿದ್ದಾರೆ ನೋಡಿ ಅವ್ರ ಮನೆ ಮುಂದೆ. ಎಲ್ಲ ನೀನು ಫಸ್ಟ್ ಟೈಮ್ ಶಾಪಿಂಗ್ ಪೇ ಮಾಡ್ತಾರೆ. ಹೆಂಗೆ ಇದ್ರಲ್ಲಿ ವಾಸ ಮಾಡ್ತಾರೆ ನನಗೆ ಈಗಲೂ ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ. ಇದರಲ್ಲೇನೆ ಫಸ್ಟ್ ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, ಆಮೇಲೆ ಇದಿದೆ ಅನಿಸುತ್ತೆ ಕ್ಯಾಂಪ್ ಫೈರ್ ಹಾಕ್ಕೊಳ್ಳೋಕ್ಕೆ ಚಳಿ ಟೈಮಲ್ಲಿ ಅದಿದೆ, ಆಮೇಲೆ ಏನು ರೈನ್ ವಾಟರ್ ಹಾರ್ವೆಸ್ಟಿಂಗು ಅದಿದೆ. ಹೆಂಗೆ ವಾಸ ಇರ್ತಾರೆ ಮನೆಯಲ್ಲಿ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ನೋಡಿ. ಇದ್ರ ಹೆಸರು ಕ್ಯೂಬ್ ಹೌಸಸ್ ಅಂತ ಕರೀತಾರಂತೆ. ಸೊ ಇಲ್ಲಿ ಮುಂಚೆ ಮಾಮೂಲಿ ನಾರ್ಮಲ್ಲಾಗೆ ಮನೆಗಳಿತ್ತಂತೆ. ಬೆಂಕಿ ಬಿದ್ದು ಏನೋ ಆಕಸ್ಮಿಕ ಆಗಿ ಇಲ್ಲಿ ಎಲ್ಲ ಸುಟ್ಟೋಗಿದ್ದ ಕಾರಣ ಗೌರ್ಮೆಂಟ್ ಅವರೇ ಈ ರೀತಿ ಅವ್ರಿಗೆ ಕಟ್ಕೊಟ್ಟಿದ್ದಾರೆ ಕ್ಯೂಬಿಕ್ ಹೌಸಸ್ ಅಂತ. ಇದು ಮಾಮೂಲಿ ಮನೆ ಥರನೇ ಫುಲ್ ಸ್ಪೇಷಿಯಸ್ ಆಗಿದೆ ಅಂತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ ಥರ ಇದೆ, ತುಂಬ ಸ್ಪೇಷಿಯಸ್ ಆಗಿ ಇದೆ. ಇದು ಹೊರಗಡೆಯಿಂದ ಈ ಥರ ಇನೋವೇಟಿವ್ ಆಗಿ ಕಾಣಿಸೋದು, ಒಳಗಡೆ ನಾರ್ಮಲ್ ಮನೆ ಥರನೇ ಇದೆ. ಯೂಟ್ಯೂಬಲ್ಲಿ ನೀವು ಕ್ಯೂಬಿಕ್ ಹೌಸಸ್ ಇನ್ ಹೆಲ್ಮಂಡ್ ಅಂತ ಹೊಡೆದ್ರೆ ಫುಲ್ ಅದರದ್ದು ನಿಮಗೆ ಮನೆ ಸಿಗುತ್ತೆ. ಅಂದರೆ ಐ ಮೀನ್ ಹೊರಗಡೆ ಇಂಟೀರಿಯರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಸಿಗುತ್ತೆ. ಅಂದಾಜಲ್ಲ, ವೀಡಿಯೋನೇ ಇದೆ, ನೀವು ನೋಡ್ಬೋದು. ಫುಲ್ಲು ಬಾರ್ ಸ್ಟ್ರೀಟ್ ಇದು ನೋಡಿ. ಸಾಯಂಕಾಲ ಬಂದರೆ ಅಷ್ಟೇ, ನನಗೆ ಸಾಯಂಕಾಲ ಬಂದರೆ ಫುಲ್ ನಶಾಲಿ ಇರ್ತಾರಲ್ಲ, ತಪ್ಪಿపోతారు ಸ್ಮೆಲ್ಗೆ ಹಂಗೆ ತೆಲಾಡ್ಬಿಡ್ತೀವಿ ಅಷ್ಟೇ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ಲು ನೋಡಿ, ಇದ್ರ ಪಕ್ಕ ಕೆನಾಲ್ ಪಕ್ಕನೇ ಕೂತ್ಕೋಬೋದು ಫುಲ್ಲು, ಆ ಥರ ಇದೆ ನೋಡಿ. ಕೆಳಗಡೆ ಬೇರೆ ಜಾಗಗಳು ಇರ್ತವೆ ಒಳಗೆ. ಇವರು ನಮ್ಮ ಥರದವರೇ ಎಲ್ಲ ನೋಡಿ. ಕೆಳಗಡೆ ಹೋಗ್ಬೋದಾ? ಕಡೆ ಬರ ಹಾಕಿರ್ತಾರೆ ಕೆಳಗಡೆ. ನೋಡಿ, ಇದು ಹೆಲ್ಮಾಂಡ್ದು ಹಳೆಯ ಫೋರ್ಟ್, ತುಂಬ ಹಳೇದು ಅನಿಸುತ್ತೆ, ಗೊತ್ತಿಲ್ಲ ಎಷ್ಟು ವರ್ಷದ್ದು ಅಂತ. ಇದರಲ್ಲೊಂದು ಮ್ಯೂಸಿಯಂ ಇದೆ, ತುಂಬ ಹಳೇದಂತಿದೆ. ಇದು ಸಹ ಇಲ್ಲೊಂದು ಅಟ್ರಾಕ್ಷನ್ ಪ್ಲೇಸ್. ನಿಮ್ಗಲ್ಲಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಇಬ್ಬರು ಹುಡುಗಿರು ಸೀದಾ ಮರ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಗುರು. ನೋಡಿ, ಟ್ರೈ ಮಾಡ್ತೀನಿ ನೋಡಿ. ಇದು ಆ ಫೋರ್ಟ್ದು ಎಂಟ್ರೆನ್ಸ್ ಅಂತೆ, ನೋಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾರಾ, ಫೋರ್ಟ್ದು ಎಂಟ್ರೆನ್ಸು. ಇದು ಮೈನ್ ಫೋರ್ಟು. ಈ ಫೋರ್ಟ್ ಸುತ್ತ ನೋಡಿ ಈ ಥರ ನೀರಿದೆ, ಸುತ್ತ ಇದೆ. ಅದು ಯೂಶ್ವಲಿ ಏನಕ್ಕೆ ಅಂತಂದರೆ, ಅದೇ ಯಾರನ್ನ ಈ ಫೋರ್ಟ್ನ ಅಟ್ಯಾಕ್ ಮಾಡೋಕ್ಕೇನಾದರೂ ಬಂದರೆ ಟ್ರ್ಯಾಪ್ ಥರ ಅದು. ಸೊ ಇದನ್ನು ದಾಟಿ ಬರಬೇಕು, ಬರೋದಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ಚಳಿ ವೆದರಲ್ಲಿ ಕಷ್ಟ. ಅಕಸ್ಮಾತ್ ಅದರಲ್ಲಿ ಬಂದ್ರೂ ಅವ್ರ ಮೇಲಿಂದ ಅಟ್ಯಾಕ್ ಮಾಡ್ಬೋದು ಅವ್ರನ್ನ, ಆ ಒಂದು ಉದ್ದೇಶ. ತುಂಬ ಅಂದರೆ ನಿಮಗೆ ಗೊತ್ತಿರುತ್ತೆ, ಇಲ್ಲ ನೀವು ಹಳೇದು ಡಚ್ದು ಇದು ನೋಡಿ, ಮೂವೀಸ್ ಅಥವಾ ಡಾಕ್ಯುಮೆಂಟ್ರೀಸ್ ಇರುತ್ತೆ, ನೋಡ್ಕೊಳ್ಳಿ. ಸೊ ತುಂಬ ರಿಚ್ ಆಗಿದ್ದವರು ಡಚ್ ಕಿಂಗ್ಡಮ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ. ಆಮೇಲೆ ನೋಡಿ, ಇಲ್ಲಿ ಮನೆಗಳು ಇದಾವಲ್ಲ, ಮನೆಗಳಲ್ಲಿ ಪೈಪ್ ಲೈನ್ಸ್ ಇದೆ, ನೀರು ಮತ್ತು ಗ್ಯಾಸ್ದೆಲ್ಲ.
ಇದು ನೆನ್ನೆ ಮೊನ್ನೆ ಮಾಡಿರೋದಲ್ಲ, ತುಂಬ ಹಳೇದು ಪೈಪ್ಲೈನ್ಸ್ ಅದು. ಅಂದರೆ ಆ ಪೈಪಲ್ಲೇ ಸಪ್ಲೈ ಮಾಡೋದು. ಎಷ್ಟು ಹಳೇದು, ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಒಂದು ನೀವು ಊಹೆ ಮಾಡ್ಕೊಳ್ಳಿ. ಹೋಟೆಲ್ ಅಂತ ಶೋನಿ ಪಾಸ್ಪೋರ್ಟ್ ಅప్పుడే లోపలికి ಎಂಟರ್ చేస్తాం. ಹೌದಾ? ಅಲ್ಲ ಅಲ್ಲ ನೋಡಿದ್ರಾ? ಹಾಂ, ಅವಾಗ ನೋಡಿ ಇದು ಎಂಟ್ರೆನ್ಸ್ ಗೇಟ್ದು ನೋಡಿ, ನೀವು ನೋಡಿ ಕಾಣಿಸ್ತಾ ಇದೆಯಾ? ಸೊ ನೀವು ಇಲ್ಲಿ ಎಂಟ್ರ್ ಆಗಬೇಕಂದ್ರೆ ಫುಲ್ ಕಂಪ್ಲೀಟ್ ಪರ್ಮಿಷನ್, ವಿತೌಟ್ ಪರ್ಮಿಷನ್ ಎಂಟ್ರ್ ಆಗೋಕ್ಕಾಗ್ತಾ ಇರಲ್ಲ. ಇದು ಎಂಟ್ರೆನ್ಸ್ ಆ ಫೋರ್ಟ್ಗೆ. ನಿಮ್ಮప్పుడు ಬಾರ್ ಏರಿಯಾ ಇರ್ತಾರೆ ನೋಡಿ ಇವಾಗ ಈ ಜಾಗನ ಬಾರ್ ಮಾಡಿಬಿಟ್ಟಿದ್ದಾರಂತೆ. ನೋಡಿ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ ಮರ ಹಿಡಿಯೋಕ್ಕೆ. ನಮ್ಮಲ್ಲಿ ಹುಡುಗರು ಮಾಡೋ ಕೋತಿ ಚೇಷ್ಟನ ಇಲ್ಲಿ ನೋಡಿ ಹೆಣ್ಮಕ್ಳು ಸಹ ಮಾಡ್ತಾ ಇದ್ದಾರೆ. ಹೆಂಗೆ ನಮ್ಮಲ್ಲಿ ಅಳ್ತಾರೆ ಹೆಣ್ಮಕ್ಳು ನೋಡಿ, ನೋಡಿದ್ರಾ ಹೆಂಗೆ ಹತ್ತಬಿಟ್ಟು ಇಳಿಯೋಕ್ಕಾಗ್ತಾ ಇಲ್ಲಪ್ಪ ನೋಡಿ. ಓಕೆ, ಪೇಂಟಿಂಗ್ ನೋಡಿ ಹೇಗಿದೆ, ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿದೆ. ಏನು ಸೂಪರ್ ಆಗಿದೆ, ನೋಡ್ತಾ ಇದ್ರೆ ಹಂಗೆ ಕಣ್ಣೇ ತೆಗಿಬಾರ್ದು ಅನ್ಸುತ್ತೆ, ಅಷ್ಟು ಸೂಪರ್ ಆಗಿದೆ ನೋಡಿ ಇದು. ಇದು ಮೈನ್ ಸ್ಟ್ರೀಟ್, ಶಾಪಿಂಗ್ ಮೈನ್ ಸ್ಟ್ರೀಟ್ ಇದು. ಆ ಕಡೆ ಈ ಕಡೆ ಕಾಣಿಸ್ತಾ ಇರುತ್ತೆ ನಿಮಗೆ ಮೋಸ್ಟ್ಲಿ. ನೋಡಿ ಓಕೆ, ಇಲ್ಲಿ ಬಂದಮೇಲೆ ಇಲ್ಲಿ ಲೋಕಲ್ ಒಂದು ಡ್ರಿಂಕ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಓಕೆ ನೋಡಿ ಆ ಥರ ಇದೆ ನೋಡಿ. ಈ ಜಾಗ 1550 ಇಸ್ವಿಯಿಂದ ಇದೆ ಅಂತ ನೋಡಿ. ಇದು ನೋಡಿ ಈ ವಾಲ್ ನೋಡಿರ್ಬೋದು ನೀವು ಎಷ್ಟು ಹಳೇದು. ನೋಡಿ ಹೆಂಗಿದೆ ಆಂಬಿಯನ್ಸ್. ಸಾವಿರದ 1550 ಇಸ್ವಿ ಅಂದರೆ ಸ್ವಲ್ಪ ಊಹೆ ಮಾಡ್ಕೊಳ್ಳಿ ನೀವೇ ಹೆಂಗಿರ್ಬೋದು ಅಂತ. ಆಗಿಂದ ಇದೆ ಅಂತೆ. ಸೊ ಹಂಗಾಗಿ ಅವ್ರನ್ನ ಕೇಳಿಕೊಂಡು ನೋಡಿ ಬ್ಯಾರಲ್ಸ್ ನೋಡಿ. ಸೊ ಹಂಗಾಗಿ ಅವ್ರನ್ನ ಕೇಳಿಕೊಂಡು ಒಳಗಡೆ ಬಂದಿದ್ದೀನಿ ನೋಡಿ ಹೇಗಿದೆ. ಇನ್ನೊಂದ್ಸಲ ನೋಡ್ಕೊಂಬಿಡಿ ಬ್ಯಾರಲ್. ಸೊ ಇದರಲ್ಲಿ ಇವರೇ ಹೊಸ ಥರ ಡ್ರಿಂಕ್ನ ರೆಡಿ ಮಾಡ್ತಾರೆ. ನಾನು ನಿಮಗೆ ತೋರಿಸಿದ್ನಲ್ಲ ಡ್ರಿಂಕು, ಸೊ ಅದು ನಿಮಗೆ ರೆಗ್ಯುಲರಾಗಿ ಎಲ್ಲೂ ಸಿಗಲ್ಲ. ಇವರೇ ಮಾಡ್ತಾರೆ ಹೊಸ ಥರ ಡ್ರಿಂಕ್ಸ್ಗಳನ್ನ ಮಾಡಿ ಸರ್ವ್ ಮಾಡ್ತಾರೆ. ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಿಡಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ, ಅಲ್ಟಿಮೇಟ್ ಆಗಿತ್ತು. ನೋಡಿ ಇವರೇ ಇದ್ರದ್ದು ಓನರು. Okay. Where do you come from? I'm from India. ನೋಡಿ ಇವರೇ ಅದರ ಓನರ್, ಇವರೇನೆ. ನಮ್ಮವಳೇನೋ ಶಾಪಿಂಗ್ ಮಾಡಬೇಕಂತ ಇಲ್ಲಿ ಏನೋ ನೋಡ್ಬಿಟ್ಟಿದ್ದಾಳೆ, ತೊಗೊಬೇಕು ಅಂತ ಇದ್ದಾಳೆ. ತೊಗೊಬೇಕಂತೆ. ಯಾವ್ದು ತೊಗೊಂತೀಯ ನೋಡು, ಯಾವ ಇದನ್ನು ಶಾಪಿಂಗ್ ಮಾಡಿದ್ಲು. ಎಲ್ಮೌಂಡ್ ಸೆಂಟ್ರಮ್ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನಿಮಗೆ ಸೂಪರ್ ಮಾರ್ಕೆಟಿಂದ ಹಿಡಿದು ಶಾಪಿಂಗ್ ಮಾಲ್ ಅಥವಾ ತರಕಾರಿ ಎಲ್ಲ ಥರ ಸಿಗುತ್ತೆ. ಬಾರ್ ಸ್ಟ್ರೀಟು ನೋಡಿದ್ರಿ ಅನ್ಸುತ್ತೆ ನೀವು. ಸೊ ಎಲ್ಲ ಥರ ಸಿಗುತ್ತೆ. ಕಂಪೇರ್ ಟು ಐಂದವನ್ ಅಂತ ಒಂದು ಸಿಟಿ ಇದೆ. ಐಂದವನ್ ಸಿಟಿ ಬಂದು ಸಿಕ್ಕಾಪಟ್ಟೆ ಕಮರ್ಷಿಯಲೈಸ್ ಅದು. ನಮ್ಮ ಕಡೆ ಬೆಂಗಳೂರಿಗೆ ಕಂಪೇರ್ ಮಾಡೋದಾದರೆ ಎಮ್ ಜಿ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಇದೆಯಲ್ಲ ಆ ಥರ. ಬಟ್ ಅದ್ರ 100ರಷ್ಟಿದೆ ಅಂದ್ಕೊಳ್ಳಿ ಇದು ಐಂದವನ್, ಆ ಥರ ಕಮರ್ಷಿಯಲೈಸು. ಸೊ ಇದು ಬಂದು ಹೆಲ್ಮೌಂಡ್ ಬಂದ್ಬಿಟ್ಟು
ಓಕೆ, ಹೆಲ್ಮೋಂಡ್ ಬಂದ್ಬಿಟ್ಟು ಒಂಥರ ಇದು ಮುನ್ಸಿಪಾಲ್ ಸಿಟಿ ಇದು ಓಕೆನಾ. ಸೊ ಪ್ರಶಾಂತವಾಗಿದೆ ನಿಜವಾಗ್ಲೂ. ಹೆಲ್ಮೋಂಡ್ ತುಂಬ ಇಷ್ಟ ಆಯ್ತು ನನಗೆ ಕಂಪೇರ್ ಟು ಐಂದವನ್, ಆಮ್ಸ್ಟರ್ಡಮ್ ಇವೆಲ್ಲ ಕಂಪೇರ್ ಮಾಡಿದ್ರೆ ಹೆಲ್ಮೋಂಡು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಎಷ್ಟು ಕಾಮ್ ಆಗಿದೆ, ಪೀಸ್ಫುಲ್ ಆಗಿದೆ. ಓಕೆ, ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಬ್ಲಾಗ್ ನಿಮಗೆ ಇದು ಮಾಡ್ತೀನಿ. ಸೊ ನಾಳೆ ಇವತ್ತು ರಾತ್ರಿ ಪ್ಯಾರಿಸ್ಗೆ ಹೊರಟಿದ್ದೀವಿ ನಾವು. ಸೊ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ ನಿಮಗೆ ಇದು ಮಾಡ್ತೀನಿ. ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಬಾಯ್.